ಸರಿ ಆಗಿದೆ. ಯಾಕಂದರೆ ಜನಪ್ರತಿನಿಧಿಗಳು ಮಾತನ್ನು ಕೇಳುವಂಥ ಇಲ್ಲಿ ಯಾವುದೇ ರೀತಿಯ ಒಂದು ಪ್ರತಿಕ್ರಿಯೆ ಸಿಗ್ತಾ ಇಲ್ಲ ನಮಗೆ. ಇದು ಈ ಥರ ಈ ಸಿಗ್ನಲ್ ಲೈಟ್ ವಿಚಾರದಲ್ಲಿ ನಮ್ಗೆ ಯಾರಿಗೂ ಹೇಳ್ದೇನೆ, ಸಾರ್ವಜನಿಕರ ಒಂದು ಕನ್ಸಲ್ಟೇಷನ್ ಮಾಡ್ದೇನೆ ಇದು ಆಗಿರ್ತಕ್ಕಂಥ ಕೆಲಸ. ಎಲ್ಲರಿಗೂ ಅನನುಕೂಲ ಆಗ್ತಾಯಿದೆ. ಅದು ಯಾವುದೇ ರೀತಿ ವೈಜ್ಞಾನಿಕವಾಗಿ ಆಗಿಲ್ಲ ಅಂತ ಭಾಳ ಸ್ಪಷ್ಟವಾಗಿ ಎಲ್ಲರಿಗೂ ಗೊತ್ತಾಗಿದೆ. ನಮಗೆ ಒಂದು 50 ಮೀಟರ್ಗೆ ಒಂದು ಸಿಗ್ನಲ್ ಸಿಗ್ತಾ ಇರುವಂಥದ್ದು ನೀವೆಲ್ಲ ನೋಡಿರ್ತೀರ, ಪ್ರೆಸ್ನವ್ರು ಚೆನ್ನಾಗಿ ಓಡಾಡ್ತಾ ಇರ್ತೀರ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಆಗ್ತಾಯಿದೆ ಅಂತ. ಜೊತೆಗೆ ಇಲ್ಲಿ UGD ಕೆಲಸ ಇರ್ಬೋದು, ನಮಗೆ ಇದು ಕಸ ವಿಲೇವಾರಿ ಇರ್ಬೋದು, ಅದು ಎಲ್ಲೂ ನಡೀತಾ ಇಲ್ಲ. ಈಗ ಸಿಗ್ನಲ್ ಹಾಕೋದು ಒಂದು ಕಡೆ ಹಾಕಿಬಿಟ್ಟು ಕಸ ವಿಲೇವಾರಿ, UGD, ನಮ್ಮ ರಸ್ತೆಗಳು ಅದೆಲ್ಲ ಕೂಡ ಇಲ್ಲಿ ಸಿಟಿ ಲೆವೆಲಲ್ಲಿ ನಡೀತಾ ಇಲ್ಲ. ಯಾವುದೇ ರೀತಿ ಅಭಿವೃದ್ಧಿ ಕೆಲಸ ಆಗ್ತಾಯಿಲ್ಲ. ನಮ್ಮ ಇದು ಗಾಂಧಿನಗರದಲ್ಲಿ ನಮಗೂ ಕೂಡ ಅಲ್ಲಿ ನೋಡುವಂಥದ್ದು ಅವಕಾಶ ಸಿಗುತ್ತೆ. ಅಲ್ಲಿ ಅತ್ಯಂತ ಒಂದು ಥರ್ಡ್ ವರ್ಲ್ಡ್ ಕಂಟ್ರಿನೂ ಹೇಳೋಕ್ಕಾಗಲ್ಲ, ಯಾವುದೋ ಹಿಂದುಳಿದ ದೇಶದಲ್ಲಿ ಅಲ್ಲಿ ವಾಸ ಆಗಿರ್ತಕ್ಕಂಥದ್ದು ಅಂತ ಕಾಣಿಸುತ್ತೆ ನಮಗೆ. ಅವ್ರಿಗೆ ಹೋಗ್ಬಿಟ್ಟು ಒಂದು ಯಾವುದೇ ರೀತಿ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತ ನಾವು ಎಲ್ಲರೂ ಪ್ರಯತ್ನ ಮಾಡ್ತಾಯಿದ್ದೀವಿ. ಆದರೂ ಸಹ ಇಲ್ಲಿ MCCಯಲ್ಲಿ ಯಾವುದೇ ರೀತಿಯ ಒಂದು ನಮಗೆ ಪ್ರತಿಕ್ರಿಯೆ ಸಿಗ್ತಾ ಇಲ್ಲ. ನಮ್ಮ ಕೇಂದ್ರದ ಕೆಲವು ಕೆಲಸದಲ್ಲಿ ಅಧಿಕಾರಿಗಳು ಇಲ್ಲಿ ಅಲ್ಲಿ ಮಾಡ್ತಾರೆ, ಆದರೆ ಅದೇನು ದೊಡ್ಡ ವಿಚಾರ ಅಲ್ಲ. ಅದು ನಮ್ಗೆ ನಿಜವಾಗ್ಲೂ ಕೂಡ MCC ಒಂದು ಒಳ್ಳೆಯ ಅಭಿವೃದ್ಧಿಗಾಗಿ ಇಲ್ಲಿ ಸ್ಥಳೀಯರ ಒಂದು ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಕೆಲಸವನ್ನು ಮಾಡಬೇಕಾಗಿದೆ. ಈ ಹೆಬ್ಬಾಳು ಕೆರೆಯದು ಕೂಡ ನಿರ್ದಿಷ್ಟವಾಗಿ ಅವರು ಬಗೆಹರಿಸಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯಕತೆ. ಜಿಲ್ಲಾಧಿಕಾರಿಗಳು ನೋಡಿ, ನಾನು ಹೇಳ್ತೇನೆ, ಅಧಿಕಾರ ವರ್ಗ ಇವತ್ತು ಇಷ್ಟು ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಅದು ಜನಪ್ರತಿನಿಧಿಗಳು, ಸ್ಥಳೀಯ ಜನಪ್ರತಿನಿಧಿಗಳು ಮಾತು ಕೇಳದೇನೆ ಎಲ್ಲ ಮಾಡೋಕ್ಕೆ ಅವಕಾಶ ಕೊಡ್ತಾರೆ. ಮೇಲ್ಮಟ್ಟದಲ್ಲಿ ಇವ್ರಿಗೆ ಸಂಪೂರ್ಣವಾದಂಥ ಸ್ವಾತಂತ್ರ್ಯ ಕೊಟ್ಟಿದೆ. ಇವತ್ತು ಕಾರ್ಯಾಂಗ ಕೆಲಸ ಮಾಡೋದು ಅಂದರೆ ಶಾಸಕಾಂಗದ ಒಂದು ನಿರ್ದೇಶನ ಮೇರೆಗೆ. ಇವತ್ತು ಶಾಸಕಾಂಗ ಸ್ಥಳೀಯವಾಗಿ ಅಂದರೆ ನಾವು ಶಾಸಕರು ಇತ್ಯಾದಿ ಎಲ್ಲರೂ ಯಾವುದೇ ರೀತಿಯ ಒಂದು ನಮ್ಮ ನಿರ್ದೇಶನ, ನಮ್ಮ ಸಲಹೆಗೆ ಏನೂ ಒಂದು ಸ್ಪಂದನೆ ಇಲ್ಲ. ಇವತ್ತು ನಮ್ಮ ಫ್ಲೈಓವರ್ ನಾವು ಎಲ್ಲರೂ ವಿರೋಧ ಮಾಡಿದ್ವಿ, ಅದು ಏನೂ ಅವಶ್ಯಕತೆ ಇಲ್ಲ ಅಂತ. ಹಲವಾರು ಜನನೂ ಕೂಡ ನಮ್ಗೆ ಬಂದು ಹೇಳಿದ್ದಾರೆ. ಇಲ್ಲಿ ನಮ್ಮ ಏನು ಮೆಟ್ರೋಪೋಲ್ ಸರ್ಕಲಿಂದ ಊಟಗಳ್ಳಿವರೆಗೆ ಫ್ಲೈಓವರ್ ಏನು ಮಾಡ್ತಾಯಿದ್ದಾರೆ, ಅದು ನಮ್ಮ ಮೈಸೂರು ಪಾರಂಪರೆಗೆ ಇಲ್ಲಿ ಹಸಿರು ಅದಕ್ಕೆ ಭಾಳ ಹಿನ್ನಡೆ ಆಗುತ್ತೆ ಅಂತ ನಾವು ಆಗಲೇ ವ್ಯಕ್ತ ಮಾಡಿದ್ವಿ. ಆದರೂ ಸಹ ಅವರು ಅದಕ್ಕೆ ಯಾವುದೇ ರೀತಿ ಸರಿಯಾದಂಥ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಆಗಲೇ DPR ಕೂಡ ಮಾಡ್ತಾಯಿದ್ದಾರೆ ಅಂತ ಒಂದು ಮಾಹಿತಿ ಬಂದಿತ್ತು. ಅದು ಕರೆಕ್ಟಾ ಇಲ್ವಾ ನಂಗೆ ಗೊತ್ತಿಲ್ಲ, ಬಟ್ ಅದು ಒಂದು ಮಾಹಿತಿ ಬಂದಿತ್ತು ನಮಗೆ. ಚಾಮುಂಡಿ ಬೆಟ್ಟದ ವಿಚಾರದಲ್ಲೂ ಇದೇ ಥರ ಆಗ್ತದೆ ನಮಗೆ. ಅಂದರೆ ಇಲ್ಲಿ ಅಧಿಕಾರಿಗಳು ತಮ್ಮದೇ ಆದಂಥ ಏನು ಕೆಲಸಗಳು ಬರ್ತಾಯಿದೆ ಅದು ಮಾಡ್ತಾಯಿದ್ದಾರೆ. ನಮಗೆ ಯಾವುದೇ ರೀತಿಯ ಒಂದು ಸರಿಯಾದಂಥ ಪ್ರತಿಕ್ರಿಯೆ ಸಿಗ್ತಾ ಇಲ್ಲ. ನೋಡಿ, ಚುನಾವಣೆ ನಡೆಯೋ ಸಂದರ್ಭದಲ್ಲಿ ನಾವು ಕೂಡ ಎಲ್ಲರೂ ಅಲ್ಲಿ ಹೋಗ್ತಾ ಇರ್ತೀವಿ, ಮಾಡ್ತಾ ಇರ್ತೀವಿ. ಚುನಾವಣೆ ಹೋಗ್ಬಿಟ್ಟು ಪ್ರಚಾರ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಆದರೆ ಇದು ಒಂದು ವಿಶೇಷವಾದಂಥ ಕಾಳಜಿ ವಹಿಸಬೇಕಾಗಿದೆ. CM ತವರು ಊರು ಅಂತ ಇಡೀ ನನ್ನ ಚುನಾವಣೆಯಲ್ಲಿ ಎಲ್ಲರೂ ಹೇಳ್ತಾಯಿದ್ರು. ಅದು ಬರೀ ಚುನಾವಣೆಗೆ ನಿಮ್ಮ ತವರು ಊರಲ್ಲ, ಚುನಾವಣೆ ಆಗಿದ ನಂತರನೂ ಕೂಡ ನಿಮ್ಮ ತವರನ್ನೇ ಶಾಶ್ವತವಾಗಿ ನಿಮ್ಮ ತವರ ಇರುತ್ತೆ ಇದು. ಆದರೆ ನೀವು ಬಂದು ಇಲ್ಲಿ ಕೆಲಸ ಮಾಡಿ ನಿಮ್ಮ ಹೆಸರು ಉಳಿಸಿ ಅಂತ ನಾವು ಮನವಿ ಮಾಡ್ತೀವಿ. ಇನ್ನೊಂದು ನಿಮಾನ್ಸ್ ಆಸ್ಪತ್ರೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಒಂದು ಹೋರಾಟ ನಡೀತಾ ಇದೆ. ಯಾಕಂದರೆ ಕುಡುಮನಹಳ್ಳಿಯಲ್ಲಿ ರೈತರ ಫಲವತ್ತಾದ ಭೂಮಿಯನ್ನು ಕಿತ್ಕೊಂಡು ಅಲ್ಲಿ ಮಾಡಬೇಕು, ನೀರಾವರಿ 20 ಎಕರೆ ವ್ಯಾಪ್ತಿಯಲ್ಲಿ 100 ಕೋಟಿ ಅಷ್ಟು ಮಾಡ್ತಿದ್ದಾರೆ. ಈ ಶಾಸಕರು ಈಗ ಒತ್ತುವರಿ ಜಾಗ ಮೈಸೂರು ಚಾಮುಂಡಿ ಬೆಟ್ಟ ತಪ್ಪಲಲ್ಲಿದೆ, 121 ಎಕರೆ ಅಲ್ಲಿ ಮಾಡಿ ಅಂತೇಳಿ ಶಾಸಕ ಇವರು ಒತ್ತಾಯ ಮಾಡ್ತಿದ್ದಾರೆ. ನಿಮ್ಮ ನೋಡಿ, ಜಾಗ ಕೊಡೋದು ರಾಜ್ಯ ಸರ್ಕಾರ, ಕಂದಾಯ ಇಲಾಖೆ ಇರೋದು ರಾಜ್ಯ ಸರ್ಕಾರದ ಕೈಯಲ್ಲಿ. ಅವ್ರು ಯಾವ ಜಾಗ ಕೊಡ್ತಾರೋ, ಅವ್ರು ಯಾವ ಜಾಗ ಗುರುತಿಸ್ತಾರೋ ಅಲ್ಲೇ ಅಭಿವೃದ್ಧಿ ಕೆಲಸಗಳು ನಡೆಯೋದು. ಸೊ ಇದಕ್ಕಾಗಿ ನಿಮ್ಮ ಅಂದಿಗೆ ಕೊಟ್ಟಿರೋದು ಅಂದರೆ ಕಂದಾಯ ಇಲಾಖೆ ಕೊಟ್ಟಿರೋದು. ಅವ್ರು ಸರಿಯಾದ ರೀತಿಯಲ್ಲಿ ಪರಿಶೀಲನೆ ಮಾಡದೇ ಕೊಟ್ಟರೆ ಇದೇ ಸಮಸ್ಯೆಗಳು ಬರೋದು. ಇದು ನಮ್ಮ ಒಂದು ಕೆಲವು ಕೆಲಸಗಳು ಇದೇ ರೀತಿ ಆಗಿರೋದು. ಸೊ ಇವರು ಸರಿಯಾದ ರೀತಿಯಲ್ಲಿ ಪರಿಶೀಲನೆ ಮಾಡಿ ಏನು ಡಿಲಿಜೆನ್ಸ್ ಅಂತ ಏನು ಒಂದು ಪ್ರಕ್ರಿಯೆ ಇದೆ ಅದನ್ನ ನಡೆಸಬೇಕಾಗಿದೆ. ಎಲ್ಲ ಒಂದು ದಾಖಲೆಗಳು, ರೆವೆನ್ಯೂ ರೆಕಾರ್ಡ್ಸ್ಗಳು ಸರಿ ಇದೆಯೋ ಇಲ್ವೋ ಅಂತ ನೋಡಿಬಿಟ್ಟು ಕಂದಾಯ ಇಲಾಖೆ ಇದಕ್ಕೆ ಒಂದು ಸರಿಯಾದಂಥ ರೀತಿಯಲ್ಲಿ ಒಂದು ಯಾವುದೇ ಒಂದು ಅಡಚಣೆ ಅಥವಾ ಯಾವುದೇ ಒಂದು ಅಡೆತಡೆಗಳು ಇಲ್ಲದೇ ಇರ್ತಕ್ಕಂಥ ಜಮೀನನ್ನು ಕೊಡಬೇಕು ಅವರು. ಚಾಮುಂಡಿ ಬೆಟ್ಟದ ಅಭಿವೃದ್ಧಿಗೆ ಪ್ರಾಧಿಕಾರ ಮಾಡಿದ್ದಾರೆ, ಆ ಪ್ರಾಧಿಕಾರ ಸಮರ್ಥವಾಗಿ ಕೆಲಸ ಮಾಡ್ತಾರೆ. ನೋಡಿ, ಪ್ರಾಧಿಕಾರ ಆಗಲೇ ನಮ್ಮ ಅದು ಕಾನೂನಾತ್ಮಕವಾಗಿ ಇಲ್ಲ ಅಂತ ನಮ್ಮ ವೈಯಕ್ತಿಕವಾಗಿ ಅರಮನೆಯಿಂದ ಒಂದು ಕೇಸ್ ನಡೀತಾ ಇದೆ. ಪ್ರಾಧಿಕಾರ ವಿಚಾರದಲ್ಲಿ ಇವಾಗ ಹಲವಾರು ದೂರುಗಳು ನಮಗೆ ಬಂದಿದ್ದಾವೆ, ಆಫೀಸ್ಗೂ ಬಂದಿದ್ದಾವೆ, ವೈಯಕ್ತಿಕವಾಗಿಯೂ ಕೂಡ ಬಂದಿರತಕ್ಕಂಥದ್ದು ನಿಮಗೂ ಕೂಡ ಬಂದಿರ್ತದೆ. ಇವತ್ತು ಅಲ್ಲಿರುವಂಥದ್ದು ವಿಧಿವಿಧಾನಗಳ ಪ್ರಕಾರ ನಡೀತಾ ಇದೆಯೋ ಇಲ್ವೋ ಅಂತ ಸಹಜವಾಗಿ ಒಂದು ಪ್ರಶ್ನೆ ಬಂದಿದೆ. ಜೊತೆಗೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳ ವರ್ತನೆಯನ್ನು ಕೂಡ ಇವತ್ತು ಖಂಡಿಸುವಂಥದ್ದು ಸನ್ನಿವೇಶ ಬಂದಿದೆ. ಯಾಕಂದರೆ ಸ್ಥಳೀಯರಿಗೆ ಯಾರಿಗೆ ಕೂಡಲೇ ಮಾತಾಡಿದ್ರು ಕೂಡ ಅವರೆಲ್ಲರೂ ಹೇಳೋದು ಒಂದೇ, ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಅವರ ವರ್ತನೆ ಸರಿ ಇಲ್ಲ, ಯಾರಿಗೂ ಕೂಡ ಸರಿಯಾದ ರೀತಿಯಲ್ಲಿ ಒಂದು
ಸ್ಪಂದಿಸ್ತಾ ಇಲ್ಲ, ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ಮತ್ತು ಅವ್ರಿಗೆ ಸ್ಥಳೀಯ ಒಂದು ಗ್ರಾಮ ಪಂಚಾಯತಿ ಇರ್ಬೋದು, ಅಲ್ಲಿರ್ತಕ್ಕಂಥ ಗ್ರಾಮಸ್ಥರು ಇರ್ಬೋದು, ಅವರ ಅಭಿಪ್ರಾಯ ಇರ್ಬೋದು, ಅವರ ಒಂದು ಸಲಹೆ ಇರ್ಬೋದು, ಅವರ ಒಂದು ಆಲೋಚನೆ ಇರ್ಬೋದು, ಅದಕ್ಕೆ ತಕ್ಕ ಅವರು ಕೆಲಸವನ್ನು ಮಾಡ್ತಾ ಇಲ್ಲ ಅಂತ ಭಾಳ ಸ್ಪಷ್ಟವಾಗಿ ಇವತ್ತು ನಮ್ಮ